ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ನಶಿತಾ ಬೈಮನ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡೋ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಒಂದು ಸಿಂಪಲ್, ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಕಡೆ ಮುದ್ದೆ ಹಿಟ್ಟು ಅಂತ ಹೇಳ್ತಾರೆ. ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸು ಬೇಕಾಗಲ್ಲ, ತುಂಬ ಈಸಿಯಾಗಿ ಬೇಗ ಮುಗಿಸ್ಬಿಡ್ಬೋದು. ಇದು ನಿಮಗೆ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು, ಬೋನ್ಸ್ ಸ್ಟ್ರೆಂತ್ ಆಗುತ್ತೆ. ಹಾಗೆಯೇ ಇದು ಯಾವಾಗ ನಿಮಗೆ ಕೊಡ್ತಾರೆ ಅಂತ ಹೇಳಿದ್ರೆ ಮೆಚ್ಯೂರ್ ಆದಾಗ, ಹಾಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕೊಡ್ತಾರೆ, ಹಾಗೆ ಆಫ್ಟರ್ ಡೆಲಿವರಿ ಕೂಡ ಕೊಡ್ತಾರೆ. ಬೋನ್ಸ್ ಎಲ್ಲ ಜಾಸ್ತಿ ಸ್ಟ್ರೆಂತ್ ಆಗುತ್ತೆ ಇದನ್ನು ತಿಂದರೆ ಅಂತ. ಹಾಗೆ ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಕುಚ್ಚಲಕ್ಕಿ ಅಂತ ಏನು ಹೇಳ್ತೀರಾ, ಕುಸ್ಲಕ್ಕಿ ಅಂತ ಹೇಳ್ತೀವಿ ನಾವು. ಅದು ವೈಟ್ ಕಲರ್ದಲ್ಲ, ರೆಡ್ ಕಲರ್ದು ಬರುತ್ತೆ. ಅದನ್ನು ತಗೊಂಡು ಕೆಂಪಿಗೆ ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಷ್ಟು ಕೆಂಪಿಗೆ ಹುರ್ಕೋಬೇಕು ಇದನ್ನು. ಆಲ್ಮೋಸ್ಟ್ ಎಲ್ಲ ಇದರಲ್ಲೇ ಬೇಯಬೇಕು ಅದು. ಆ್ಯಂಡ್ ಇದನ್ನು ನೆಕ್ಸ್ಟ್ ಫುಲ್ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅಕ್ಕಿ ಹುರಿದಾದ್ಮೇಲೆ ಅದೇ ಪಾತ್ರೆಗೆ 1 ಟೇಬಲ್ ಸ್ಪೂನು ಬೇಡ, ಸ್ವಲ್ಪ ಕಡಿಮೆ ಮೆಂತ್ಯನ ತಗೊಂಡು ಅದನ್ನು ಕೆಂಪಾಗೋ ಥರ ಹುರ್ಕೊಳ್ಳಿ. ಫ್ರೆಂಡ್ಸ್, ಕೆಂಪಗೆ ಹುರಿದಿಟ್ಟಿರುವಂಥ ಕುಚ್ಚಲಕ್ಕಿ ಮತ್ತು ಮೆಂತ್ಯ ಕಾಳು ಏನಿದೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಷ್ಟು ತರಿಯಾದರೆ ಸಾಕು. ಇದೆಲ್ಲ ರೆಡಿ ಆಗೋಷ್ಟರಲ್ಲಿ ನೀವು ಬೆಲ್ಲದ ಜೋನಿನ ರೆಡಿ ಮಾಡ್ಕೊಳ್ಳಿ. 1:2 ರೇಷಿಯೋದಲ್ಲಿ. 1 ಕಪ್ ರೈಸ್ ತೊಗೊಂಡಿದ್ದೀರಲ್ವ, 2 ಕಪ್ ವಾಟರ್ ತೊಗೊಂಡು ಬೆಲ್ಲ ಹಾಕಿ ಅದನ್ನು ಬೆಲ್ಲ ಜೋನಿ ರೆಡಿ ಮಾಡಿಕೊಂಡು ಸೋಸ್ಕೊಳ್ಳಿ. ಸೋಸಿ ಸ್ಟವ್ ಆನ್ ಮಾಡಿಬಿಟ್ಟು ಅದು ಕುದಿ ಬರೋ ತನಕ ಇಡಿ. ಫ್ರೆಂಡ್ಸ್, ನಂತರ ಏನು ಪುಡಿ ಮಾಡ್ಕೊಂಡಿದ್ದೀರಾ ಆ ಪುಡಿನ ಹಾಕಿ ಉಪ್ಪಿಟ್ಟಿನ ಹದಕ್ಕೆ ಬರೋ ಥರ ನೀವು ಅದನ್ನು ಬೇಯಿಸ್ಕೊಳ್ಬೇಕು. ಉಪ್ಪಿಟ್ಟು ಥರ ಸಾಫ್ಟಾಗಿ ಬರಬೇಕು. ಫ್ರೆಂಡ್ಸ್, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಯಾವ ಥರ ಬಂದಿದೆ ಅಂತ. ಉಪ್ಪಿಟ್ಟಿನ ಹದಕ್ಕೇ ಬಂದಿದೆ. ಸೊ ಇವಾಗ ಅಕ್ಕಿದು ಪುಡಿ ಎಲ್ಲ ಏನು ಮಾಡಿ ಹಾಕಿದ್ವಿ, ತರಿ ಮಾಡಿ ಹಾಕಿದ್ವಿ, ಅದೆಲ್ಲ ಬೆಂದಿದೆ. ಬೇಯೋ ತನಕ ನೋಡ್ಕೊಳ್ಳಿ. ನೀವು ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು ಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿ ಕಾಯಿ ತುರಿನ ಆ್ಯಡ್ ಮಾಡಿ ಚೆನ್ನಾಗಿ ತಿರುಗಿಸಿ. ಫ್ರೆಂಡ್ಸ್, ಆ ಮುದ್ದೆ ಹಿಟ್ಟು ಅಂತ ಏನು ಹೇಳ್ತೀವಿ, ಇದು ರೆಡಿ ಆಗಿರುತ್ತೆ ಇವಾಗ. ನೀವು ಇದನ್ನು ತುಪ್ಪದ ಜೊತೆ ಸೇರಿಸ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಮುದ್ದೆ ಹಿಟ್ಟು ಅಂತ ಏನು ಹೇಳಿದೆ ಅದು ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ತುಪ್ಪದ ಜೊತೆ ಸೇರಿಸ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ತುಂಬ ಈಸಿಯಾಗಿ ಕೂಡ ಮಾಡ್ಬೋದು, ಜಾಸ್ತಿ ಕೆಲಸ ಏನೂ ಇಲ್ಲ. 10 ಮಿನಿಟ್ಸ್ ಒಳಗಡೆ ಮುಗ್ದೋಗ್ಬಿಡುತ್ತೆ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್. ಓಕೆ, ಬಾಯ್.